ಸರ್ ಇಲ್ಲೊಂದು BMW ಇದೆ ಸರ್. ಹೌದು ಸರ್, ಪ್ರೀಮಿಯಂ ವೆಹಿಕಲ್ ನೋಡೋರಿಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಲೋ ಬಜೆಟ್ ಅಲ್ಲಿ ಹೇಳ್ತೀವಿ ನೋಡಿ. 2013 ಮಾಡಲ್ ಆಗಿರುತ್ತೆ ನಿಮ್ಗೆ. ಒಳ್ಳೆ ಪ್ರೀಮಿಯಂ ವೆಹಿಕಲ್, ಡೀಸೆಲ್ ವೆಹಿಕಲ್ ಇದು. ಬರೀ 9,50,000 ಕೊಡ್ತೀವಿ ನೋಡಿ ಸರ್. 9,50,000. ಹೌದು ಸರ್. ಸೂಪರ್ ಸರ್. ಸರ್ ನಿಮ್ ಶೋರೂಮ್ ಅಲ್ಲಿ ತೆಗಿಬೇಕಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ 45 lakhs 50 lakhs ಹಾಗೆ ಆಗುತ್ತೆ. ಓಕೆನಾ? ಬರೀ 9,50,000ಗೆ ಒಳ್ಳೆ ಪ್ರೀಮಿಯಂ ವೆಹಿಕಲ್ ಮಾಡ್ಸಲು ಗೊತ್ತಿರೋದು ವೀಕ್ಷಕರೇ. ಇದು ಪ್ರೀಮಿಯಂ ವೆಹಿಕಲ್ ಅಂದ್ರೆ ಏರ್ ಬ್ಯಾಗ್, ABS, ಒಳ್ಳೆ ಸೇಫ್ಟಿ, ಒಳ್ಳೆ ಲಾಂಗ್ ಗೆ ನಿಮ್ಗೆ ಟೈರ್ ಕಂಡೀಷನ್ ನೋಡ್ಬೋದು, ಮ್ಯಾಗ್ ವೀಲ್ ಇರುತ್ತೆ, ಬಾಡಿ ಲೆವೆಲ್ ನೋಡ್ಬೋದು. ಬ್ಲೂ ಕಲರ್ ಜಾಸ್ತಿ ಜನ ಜಾಸ್ತಿ ಜನ ಇಷ್ಟಪಡ್ತಾರೆ. X1 ಅಂತ ಇದು ಒಂದು ಗುಡ್ ಸ್ಪೇಸ್ ಆಗಿರ್ಲಿ, ಒಂದು ಡಿಫಾಗರ್ ಇದೆ, ವೈಫರ್ ಇದೆ, A to Z ಫುಲ್ ಲೀಡರ್ ತರ ನಿಮ್ಗೆ X1 ಅಂದ್ರೆ ಪ್ರೀಮಿಯಂ ವೆಹಿಕಲ್. ಈ BMW ಒಳ್ಳೆ ಪ್ರೈಸ್ ಅಂದ್ರೆ 9,50,000ಗೆ ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಇನ್ನ ಬೇಕಾದ್ರೆ ಒಂದ್ 20,000 ಕಮ್ಮಿ ಮಾಡಿ ಸೂಪರ್ ಮಾಡ್ಕೊಳೋಣ. ಸೂಪರ್ ಸರ್. ಸರ್ ಇವಾಗ ಹೈ ಎಂಡ್ ಮಾಡಲ್ ಒಂದು ತಗೋಬೇಕು ಅನ್ನೋರಿಗೆ ಮಾರುತಿ ಸುಜುಕಿ ಬ್ರೀಜಾ. ಅದು ಫಸ್ಟ್ ಆಫ್ ಆಲ್ ಏನಂದ್ರೆ ಡಿಮ್ಯಾಂಡ್ ವೆಹಿಕಲ್, ಡೀಸೆಲ್ ವೆಹಿಕಲ್, ZDI ಟಾಪ್ ಎಂಡ್ ಅಂತ ಹೇಳ್ಬೋದು. ನಿಮ್ಗೆ SUV ಟೈಪ್ ಇರೋದು ಟಾಪ್ ಎಂಡ್ ವೆಹಿಕಲ್. 2018 ಮಾಡಲ್, ರೀಸೆಂಟ್ ಮಾಡಲ್ ಇದೆ ನಿಮ್ಗೆ. 2015-16 ಅಲ್ಲ, ರೀಸೆಂಟ್ ಮಾಡಲ್ 2018 ಮಾಡಲ್ ಆಗಿದೆ. ಸೆಕೆಂಡ್ ಓನರ್ ಆಗಿದೆ. ಒಂದ್ಸಲ ನೀವು ಲೆದರ್ ಸೀಟ್ಸ್ ನೋಡ್ಬೋದು, ಯಾವ ತರ ಲೆದರ್ ಸೀಟ್ಸ್ ಹಾಕ್ತಿದ್ದಾನೆ, ಯಾವ ತರ ಲೈಟಿಂಗ್ಸ್ ಹಾಕ್ತಿದ್ದಾನೆ ನೋಡ್ಬೋದು. ನೀವು ಸಿಸ್ಟಮ್ ನೋಡ್ಬೋದು. ವೀಕ್ಷಕರೇ ನೋಡ್ತಾ ಇದ್ದೀರಾ, ಒಳಗಡೆ ಡಿಸೈನ್ಸ್ ಆಗಿರ್ಬೋದು. ತುಂಬಾ ಓಪನ್ ಮಾಡಿದ ತಕ್ಷಣ ಸ್ಪೋರ್ಟ್ಸ್ ಮಾಡಲ್ ಆದ್ರಿಂದ ಇದು ಹೈಯರ್ ಎಂಡ್ ಮಾಡಲ್ ಆಗಿರುತ್ತದೆ. ಹೌದು, ಬರೀ ಇಂಟೀರಿಯರ್ ಗೆ 50,000 ಖರ್ಚು ಮಾಡಿದ್ದಾರೆ, ಫುಲ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅವು ಇವು ಅಂತ. ಬಟ್ ನಮ್ ಕಡೆಯಿಂದ ಬಂದ್ರೆ ಅದೆಕ್ಸ್ ಇದೆಕ್ಸ್ ಅಂತ ವಿಟ್ರೆಸ್ ಕಡೆಯಿಂದ ನಾವು ಹೇಳೋದೇ ಇಲ್ಲ. ಬೆಸ್ಟ್ ಪ್ರೈಸ್ ಗೆ ಮಾಡ್ಕೊಡ್ತೀವಿ. ಕಾಂಪಿಟೇಟಿವ್ ಪ್ರೈಸ್ ಇರುತ್ತೆ ನಿಮ್ಮಲ್ಲಿ. ಹೌದು, ಖಂಡಿತ ಕಾಂಪಿಟೇಟಿವ್ ಪ್ರೈಸ್ ಅಲ್ಲೇ ಮಾಡ್ಕೊಂಡು. ಡಿಫಾಗರ್ ಇದೆ, ವೈಫರ್ ಇದೆ, ಡಿಕ್ಕಿ ಸ್ಪೇಸ್ ನೋಡ್ಬೋದು ಯಾವ ತರ ಇರುತ್ತೆ ಅಂತ ನೋಡಿ. ಒಳ್ಳೆ ಸೆಡನ್ ವೆಹಿಕಲ್ ತರ ಬಂದಿದೆ. XUV ಒಂದು ಆಫ್ ರೋಡ್ ಆಗಿರ್ಲಿ, ಆನ್ ರೋಡ್ ಆಗಿರ್ಲಿ, ಒಂದು ಲಾಗ್ ಲೋಕಲ್ಗೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಅದು ಫಸ್ಟ್ ಆಫ್ ಆಲ್ ಈ ತರ ಗಾಡಿ ಮೈಲೇಜ್ ಕೊಡೋದು ಕಮ್ಮಿ. ಇದು ZDI ಮಿನಿಮಮ್ ಅಂದ್ರೆ ನಿಮ್ಗೆ 20 ಮೈಲೇಜ್ ಬಂದೇ ಬರುತ್ತೆ. ಒಳ್ಳೆ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೆ ಆಗಿರ್ಲಿ ಒಳ್ಳೆ ಮೈಲೇಜ್. ಮೈಂಟೆನೆನ್ಸ್ ಅಂದ್ರೂ ಒಳ್ಳೆ ಮೈಂಟೆನೆನ್ಸ್ ಇದು ಕಮ್ಮಿನೇ. ಸೊ ಸರ್, ಈಗ ನಮ್ಮ ವೀಕ್ಷಕರು ಬಂದ್ರೆ ಏನ್ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೇವೆ ಸರ್? ಇದು ಕೋಟಿಂಗ್ ಪ್ರೈಸ್ 9.5 ಲಕ್ಷ ಹೇಳ್ತಿದೀವಿ. ನಿಮ್ ಕಡೆ ಚಾನಲ್ ಇಂದ ಕಡೆ ಬಂದ್ರೆ 50,000 ಕಮ್ಮಿ ಕೊಡಿ, 9 ಲಕ್ಷಕ್ಕೆ ಮುಗಿಸ್ಕೊಡೋಣ. ಇಲ್ಲ ನಮ್ಗೆ ಇಮಿಡಿಯೇಟ್ ಆಗಿದೆ ಇವತ್ತೇ ಬೇಕು ಅಂತ ಕ್ಯಾಶ್ ಎತ್ಕೊಂಡ್ ಬಂದ್ರೆ ನಾವು ಕುತ್ಕೊಂಡು ಎಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಓಕೆ ಅಂದ್ರೆ ಇನ್ನ ಬೇಕು ಅದರಲ್ಲಿ ಬೆಸ್ಟ್ ಪ್ರೈಸ್ ಗೆ ಕ್ಲೋಸ್ ಮಾಡ್ಕೊಡೋಣ ಸರ್. ಸೊ ವೀಕ್ಷಕರೇ ನೋಡಿದ್ರಲ್ಲ, ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಇವ್ರಿಗೆ ತೋರಿಸಿ, ಸರ್ ನಾವು ಮೂರ್ತಿ ಟಾಕ್ಸ್ ಇಂದ ಬಂದಿದೀವಿ ಅಂತ. ನಿಮ್ಗೆ ಒಳ್ಳೆ ಪ್ರೈಸ್ ಮಾಡ್ಕೊಡ್ತಾರೆ. ಅಂಡ್ ಇನ್ನೊಂದು ಗ್ಯಾರಂಟಿ ಏನಂದ್ರೆ, ನಮ್ಮ ಸಬ್ಸ್ಕ್ರೈಬರ್ ಆದ್ರೆ ಒಂದು ಟ್ರಾನ್ಸ್ಪರೆನ್ಸಿ ಇರುತ್ತೆ, ಒಂದು ನಂಬಿಕೆಯಿಂದ ತಗೋಬಹುದು. ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಸರ್ ಇಲ್ಲಿ ತಗೋತಾ ಇದೀವಿ ಅಂತ ಒಂದು ವಿಡಿಯೋ ಪ್ರೂಫ್ ಇರ್ತದೆ, ನಿಮ್ಗೆಲ್ಲ ಒಂದು ಅನುಕೂಲ ಇರುತ್ತೆ ಅಂತ ಹೇಳ್ತಾ. ಸೊ ಹೊಸಬರು ಯಾರು ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಲೈಕ್ ಮಾಡೋ ಮುಖಾಂತರ ಒಂದು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ನೆಕ್ಸ್ಟ್ ಕಾರ್ ನಾವು. ನಮಸ್ಕಾರ ವೀಕ್ಷಕರೇ, ಇದು ಕ್ರೇಟಾ, ಹೋಂಡಾ ಕಂಪನಿ ಕ್ರೇಟಾ 2017 ಮಾಡಲು ಫುಲ್ SX ಪ್ಲಸ್. ಇದು ಟಾಪ್ ಎಂಡ್ ವೆಹಿಕಲ್, ಆಟೋಮೆಟಿಕ್ ವೆಹಿಕಲ್. ಆಟೋಮೆಟಿಕ್ ನೋಡ್ತಿರೋರು ಡೀಸೆಲ್ ವೆಹಿಕಲ್ ಸಿಗೋದು ಏರಿದೆ. ಇವಾಗ 25 ಅಲ್ಲ 30 ಲಕ್ಷ ಕೊಟ್ಟರು ನಿಮ್ಗೆ ಈ ವೆಹಿಕಲ್ ಸಿಗೋದು ಡಿಮ್ಯಾಂಡ್ ಇದೆ. ಯಾಕಂದ್ರೆ ಡೀಸೆಲ್ ವೆಹಿಕಲ್ ಆತರ ಇದೆ. ಸಿಂಗಲ್ ಓನರ್ 17 ಮಾಡಲ್ ನೋಡ್ಬೋದು. ಒಳಗಡೆ ಯಾವ ತರ ಇಂಟೀರಿಯರ್ ಇದೆ ಅಂತ. ಲೆದರ್ ಸೀಟ್ ಬ್ಲಾಕ್ ಹಾಕ್ತಿದ್ದಾರೆ, ಟಚ್ ಸ್ಕ್ರೀನ್ ಇದೆ, ರಿವರ್ಸ್ ಕ್ಯಾಮ್ರಾ, ಸೆನ್ಸರ್. ಹೌದು, ಇದಕ್ಕಿಲ್ಲ ಫುಲ್ ಟಾಪ್ ಎಂಡ್ ವೆಹಿಕಲ್ ಅಂತ ಹೇಳ್ಬೋದು ನಾವು. ಏನ್ ಪ್ರೈಸ್ ಕೋಟ್ ಮಾಡ್ತೀವಿ ಸರ್? ಇದು 12 lakhs ಕೋಟ್ ಮಾಡ್ತಿದ್ದೀವಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಡೈರೆಕ್ಟ್ ಆಗಿ ಬಂದು ಯಾರೇ ಆಗ್ಲಿ ಬಂದು ಗಾಡಿ ನೋಡ್ಬಿಟ್ಟು ಟೆಸ್ಟ್ ಡ್ರೈವ್ ಮಾಡ್ಬಿಟ್ಟು ನಿಮ್ಗೆ ಓಕೆ ಅನ್ಸಿದ್ರೆ ಬೆಸ್ಟ್ ಪ್ರೈಸ್ ಗೆ ಮಾಡ್ಕೊಡೋಣ ಸರ್. ಓಕೆ, ಸೂಪರ್. ಸೊ ವೀಕ್ಷಕರೇ ನೋಡ್ತಾ ಇದ್ರಲ್ಲ, ನೀವು ಬಂದು ಫೀಲ್ ಮಾಡಿ. ಯಾಕಂದ್ರೆ ಕ್ಯಾಮ್ರಾದಲ್ಲಿ ನಿಮ್ಗೆ ಅಷ್ಟು ಕಾಣದೆ. ವೀಕ್ಷಕರಿಗೆ ನಾನೇನೋ ಒಂದೇ ಇಷ್ಟಪಡೋದು, ಕ್ಯಾಮ್ರಾದಲ್ಲಿ ಎಷ್ಟೋ ಜನ ತೋರಿಸಿರ್ತಾರೆ, ಎಷ್ಟೋ ರೀಲ್ಸ್ ನೋಡ್ತಿರ್ತಾರೆ. ಬಟ್ ನಮ್ ವಿಟ್ರೆಸ್ಟ್ ಅಂತ ಬಂದು ಒಂದ್ಸಲ ವಿಸಿಟ್ ಮಾಡಿ ಯಾವ ತರ ಮೈಂಟೈನ್ ಮಾಡಿದ್ದಾರೆ, ಯಾವ ತರ ಗಾಡಿಗಳಿದಾವೆ ಅಂತ ನೋಡಿ ನಮ್ಮ ಹತ್ರ ಕಮ್ಯುನಿಕೇಶನ್ ಮಾಡಿ ಯಾವ ತರ ಸರ್ವಿಸ್ ಕೊಡ್ತೀವಿ ಅಂತ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಕಸ್ಟಮರ್ಗೆ ಯಾವ ತರ ಇದೆ ಅಂತ. ಒಂದ್ಸಲ ಕಾನ್ಫಿಡೆಂಟ್ ಬರುತ್ತೆ. ಅದು ಇಷ್ಟಪಡ್ತೀನಿ ನಾನು ಹೇಳೋದಕ್ಕೆ. ನೋಡ್ತಾ ಇರ್ಬೋದು ವೀಕ್ಷಕರೇ, ಇವಾಗ ಎರಿಟಿಗಾ, ಮಾರುತಿ ಸುಜುಕಿ ಎರಿಟಿಗಾ ನಿಮ್ಗೆ ಮೈಂಟೆನೆನ್ಸ್ ಅಲ್ಲಿ ಕಮ್ಮಿ, ಮೈಲೇಜ್ ಅಲ್ಲಿ ಜಾಸ್ತಿ ಬೇಕಂದ್ರೆ ಡೀಸೆಲ್ ವೆಹಿಕಲ್. ಇದು 2020 ಮಾಡಲು, ಬರೀ 28,000 ಕಿಲೋಮೀಟರ್ ಓಡಿರುವಂತ ಗಾಡಿ. ಇದು ಶೋರೂಮ್ ಹಿಸ್ಟ್ರಿ, ಫುಲ್ ಶೋರೂಮ್ ಹಿಸ್ಟ್ರಿ ರೆಕಾರ್ಡ್ ಇದೆ, ಅವೈಲೇಬಲ್ ಇದೆ. ಯಾವ ತರ ಸರ್ವಿಸ್ ಮಾಡಿದ್ದಾರೆ, ಯಾವ ಡೇಟ್ ಮಾಡಿದ್ದಾರೆ, A to Z ಇದೆ ನಿಮ್ಗೆ. ಬರೀ 28,000 ಕಿಲೋಮೀಟರ್ ಹೋಗಿರೋಂತ ಗಾಡಿ ನಿಮ್ಗೆ. ಬರೀ ಸಿಂಗಲ್ ಹ್ಯಾಂಡಲ್ ಯೂಸ್ ಮಾಡಿರೋದು. ನಿಮ್ಗೆ ಏರ್ ಬ್ಯಾಗ್ ಆಗ್ಲಿ, ABS ಆಗ್ಲಿ, ಡೀಸೆಲ್ ವೆಹಿಕಲ್ 7 ಸೀಟರ್ ಆರಾಮಾಗಿ ಫ್ಯಾಮಿಲಿ, ಒಂದು ಫ್ಯಾಮಿಲಿ. ಹೌದು, ಸ್ಪೇಸಿಯಸ್ ಆಗಿದೆ. ಇನ್ನೊಂದು ಫ್ಯಾಮಿಲಿ 7 ಮೆಂಬರ್ಸ್ ಆರಾಮಾಗಿ ಹೋಗ್ಬೋದು, ಕಂಫರ್ಟೇಬಲ್ ಆಗಿ. ಲಾಂಗ್ ಆಗ್ಲಿ, ಎಲ್ಲಾದ್ರೂ ಲೋಕಲ್ ಒಳ್ಳೆ ಮದುವೆಗೆ ಇದಕ್ಕೆ
ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ನನಗೂ ಅದು ತುಂಬಾ ಇಷ್ಟ ಆಯ್ತು ಇದು ಗಾಡಿ. ಹೌದೌದು, ಡೀಪಾಗರ್ ಇದೆ, ವೈಪರ್ ಇದೆ. ZD ಅಂದ್ರೆ ಟಾಪ್ ಎಂಡ್ ವೆಹಿಕಲ್. ಅದು ಡೀಸೆಲ್ ಅಂತೂ ಡಿಮ್ಯಾಂಡ್ ನಿಮ್ಗೂ ಗೊತ್ತಿದೆ ಅಲ್ಲ ಸರ್. ಡೀಸೆಲ್ ಅಂದ್ರೆ ಡಿಮ್ಯಾಂಡ್, ಮೈಂಟೆನೆನ್ಸ್ ಕಮ್ಮಿ ಬರುತ್ತೆ, ಮೈಲೇಜ್ ಜಾಸ್ತಿ ಬರುತ್ತೆ, ಒಳ್ಳೆ ಗಾಡಿ. ಒಂದು ಸ್ಕ್ರಾಚ್ ಆಗ್ಲಿ, ಒಂದು ಡೆಂಟ್ ಆಗ್ಲಿ, ಒಂದು ಟೈರ್ ಚೇಂಜ್ ಮಾಡ್ಬೇಕು ಅನ್ನೋದೇನಿಲ್ಲ. ಶೋರೂಮ್ ಅಲ್ಲಿ ಎರಿಟಿಗೆ ಹೆಂಗಿದೆ ಅಂತ ನೋಡ್ಕೊಂಡ್ ಬಂದು ನಾನು ಫೋಟೋಸ್ ಕಳಿಸ್ತೀನಿ. ಫೋಟೋಸ್ ಅಲ್ಲಿ ಇದ್ರಲ್ಲಿ ಹೆಂಗಿದೆ ಅಂತ ಆಸ್ ಇಟ್ ಶೋರೂಮ್ ಅಲ್ಲಿ ಹೆಂಗಿದೆಯೋ ಅದೇ ತರ ಇದೆ ಸರ್. ಏನ್ ಕೋಟ್ ಮಾಡ್ತಾ ಇದ್ದೀರಾ ಸರ್? ಇದು 12,99,000 ಕೌಂಟ್ ಮಾಡ್ತಿದೀವಿ. ಬಂದ್ರೆ ಕಸ್ಟಮರ್ ಬಂದು ಡೈರೆಕ್ಟ್ ಆಗಿ ನೋಡ್ಬಿಟ್ಟು ಟೆಸ್ಟ್ ಡ್ರೈವ್ ಮಾಡ್ಬಿಟ್ಟು ಸರ್ ನಿಂಗೆ ನನಗೆ ಈ ಪ್ರೈಸ್ ಓಕೆ ಕಂಫರ್ಟಬಲ್ ಆಗ್ತಿದೆ ಅಂತ ಹೇಳಿದ್ರೆ ಆ ಪ್ರೈಸ್ ಖಂಡಿತ ಮಾಡ್ಕೊಡೋಣ ಸರ್. ಓಕೆ. ಸೊ ವೀಕ್ಷಕರೇ, ಡಿಸ್ಪ್ಲೇ ಮೇಲೆ ನಂಬರ್ ಕಾಣ್ತಾ ಇರುತ್ತೆ, ಅದಕ್ಕೆ ನೀವು ಫೋನ್ ಮಾಡಿದ್ರೆ ಹೆಚ್ಚಿನ ಮಾಹಿತಿ ಇನ್ನ ತಿಳ್ಕೊಬೇಕು ಅಂತ ಹೇಳ್ತಾ ಬನ್ನಿ ನೆಕ್ಸ್ಟ್ ಕಾಲ್. ಸರ್, ಈಗ ಜೀಪ್ ಕೇಳ್ತಾರೆ ಈಗ. ಖಂಡಿತ ಸರ್, ಒಂದು ಯೂತ್ ಇಂದ ಹಿಡಿದು ಒಳ್ಳೆ ಫ್ಯಾಮಿಲಿ ಮ್ಯಾನು, ಒಂದು ಬಿಸ್ನೆಸ್ ಮ್ಯಾನು, ಪ್ರತಿಯೊಬ್ಬರು ಎಂಪ್ಲಾಯೀಸ್, IT ಫೀಲ್ಡ್ ಇರೋರೆಲ್ಲ ಜೀಪ್ ಅನ್ನೋದು ಜಾಸ್ತಿ ಜನ ಲೈಕ್ ಮಾಡ್ತಾರೆ. ಜೀಪ್ ಕಾಂಪಾಸ್ ಅಂತ 2017 ಮಾಡಲು ಎಲ್ಲ ನೋಡೋದು ಪ್ರೀಮಿಯಂ ವೆಹಿಕಲ್ ಅಂತ. ಇದು 2017 ಮಾಡಲು, ಸೆಕೆಂಡ್ ಓನರ್ ಆಗಿರುತ್ತೆ, ಬರೀ 70,000 ಕಿಲೋಮೀಟರ್ ಡ್ರೈವ್ ಆಗಿದೆ, ಪೆಟ್ರೋಲ್ ಆಗಿರುತ್ತೆ ನಿಮ್ಗೆ. ಸರ್, ಇದು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಬರೀ 12 ಲಕ್ಷ ಕೋಟ್ ಮಾಡ್ತಿದ್ದೀವಿ. ಡೈರೆಕ್ಟ್ ಕಸ್ಟಮರ್ ಬಂದು ನೋಡ್ಬಿಟ್ಟು ಟೆಸ್ಟ್ ಡ್ರೈವ್ ಮಾಡ್ಬಿಟ್ಟು ಸರ್ ನನಗೆ ಈ ತರ ಪ್ರೈಸ್ ಈ ವೆಹಿಕಲ್ ಈ ತರ ಬರುತ್ತೆ ಅಂತ ಹೇಳಿದ್ರೆ ಖಂಡಿತ ನೆಗೋಸಿಯಬಲ್ ಮಾಡ್ಕೊಡೋಣ ಸರ್. ವಾರಂಟಿ ಇದೆಯಾ? ವಾರಂಟಿ ಖಂಡಿತ ಕೊಡೋಣ ಸರ್. ವ್ಯಾರಂಟಿ ಇದೆ, ಗ್ಯಾರಂಟಿ ಇದೆ. ಇನ್ನೊಂದೇನಂದ್ರೆ ಇನ್ಸೂರೆನ್ಸ್ ಇಂದ ಹಿಡಿದು, ನೇಮ್ ಟ್ರಾನ್ಸ್ಫರ್ ಇಂದ ಹಿಡಿದು ಪ್ರತಿಯೊಂದು ಮಾಡ್ಕೊಡೋಣ ಸರ್. ಸೂಪರ್. ನೋಡ್ತಾ ಇರ್ಬೋದು ಸರ್ ನೀವು ಇಂಟೀರಿಯರ್ ಯಾವ ತರ ಅಂದ್ರೆ ಒಂದೊಳ್ಳೆ ಪ್ರೀಮಿಯಂ ವೆಹಿಕಲ್ ಇದು. ಪ್ರೀಮಿಯಂ ವೆಹಿಕಲ್ ಪ್ರೀಮಿಯಂ ಗಿಂತ ಯಾವ ತರ ಬೆಸ್ಟ್ ಆಗಿದೆ ಅಂದ್ರೆ ಟಚ್ ಸ್ಕ್ರೀನ್ ನೋಡ್ಬೋದು ನೀವು, ಇಂಟೀರಿಯರ್ ನೋಡ್ಬೋದು. ಸೊ ವೀಕ್ಷಕರೇ, ನೋಡ್ತಾ ಇದ್ದೀರಾ ಒಳಗಡೆ ಇಂಟೀರಿಯರ್ ಎಲ್ಲ ತೋರಿಸ್ತಾ ಹೋಗ್ತೀನಿ. ಹಾಗೂ ನಿಮ್ಗೆ ಟಾಪ್ ಎಂಡ್ ಮಾಡಲ್ ಅಲ್ಲಿ ಏನೆಲ್ಲ ಫೀಚರ್ ಇದೆ ಅಷ್ಟೆಲ್ಲ ಈ ಜೀಪ್ ಅಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ಈಗ ಒಂದು ಟ್ರೆಂಡಿಂಗ್ ಅಂತಾನೆ ಹೇಳ್ಬೋದು ಜೀಪ್ ಅನ್ನೋದು. ಹೌದು. ಸೊ ನಿಮ್ಗೆ ಶೋರೂಮ್ ಅಲ್ಲಿ ಆಕ್ಚುಲಿ ಫೈನಾನ್ಸಿಯಲ್ ವೈಸ್ ನೋಡ್ಕೊಂಡ್ರೆ ಎಲ್ಲ ಹೊಸದನ್ನೇ ತಗೋಬೇಕು ಅಂತ ಏನಿಲ್ಲ. ಸೆಕೆಂಡ್ ಹ್ಯಾಂಡ್ಸ್ ತಗೊಳ್ಳೋದ್ರಿಂದ ಎಷ್ಟೋ ನೀವು ಫೈನಾನ್ಸಿಯಲ್ ಫ್ರೀಡಮ್ ಆಗ್ಬೋದು ಅಂತ ಹೇಳಿ. ನೋಡಿ ಸರ್, ನೀವು ಬಾಡಿ ಲೆವೆಲ್ ಇಂದ ಹಿಡಿದು ಎಲ್ಲ ನೋಡ್ಬೋದು. ಶೋರೂಮ್ ಅಲ್ಲಿ ಯಾಸ್ ಇಟ್ ಏನಿರುತ್ತೆ ಅದೇ ತರಾನೇ ಇರುತ್ತೆ ನಮ್ಮ ಶೋರೂಮ್ ಅಲ್ಲಿ. ಆ ತರ ಮೈಂಟೈನ್ ಆಗಿರೋ ಗಾಡಿನೂ ಪರ್ಚೇಸ್ ಮಾಡೋದು, ಕಸ್ಟಮರ್ ತೋರಿಸ್ಬೇಕಾದ್ರೂ ಅದೇ ತರ ಇರೋ ತೋರಿಸ್ತೀವಿ ಸರ್. ಒಂದ್ಸಲ ಫೀಲ್ ಆಗ್ಬೇಕು, ಬಂದು ಅವ್ರು ತಕೊಂತೀರಾ ಇಲ್ಲ ಅಂತ ಒಂದ್ಸಲ ವಿಟೆಸ್ಟ್ ಶೋರೂಮ್ ಗೆ ವಿಸಿಟ್ ಮಾಡಿ ಯಾವ ತರ ಇದಾವೆ ಅಂತ ಕುತ್ಕೊಂಡು ಫೀಲ್ ಮಾಡ್ಲಿ. ಸರ್, ಇಲ್ಲೊಂದು ಎಕೋ ಸ್ಪೋರ್ಟ್ಸ್ ಫೋರ್ಡ್ ಟೈಟಾನಿಯಂ ಟಾಪ್ ಎಂಡ್ ಅಂತ ವಿತ್ ಸನ್ರೂಫ್ ಇರೋ ಗಾಡಿ. ಇದು ಬರೀ ಸಿಂಗಲ್ ಓನರ್ ಆಗಿದೆ. ಇದು 2019 ಮಾಡಲ್ ಆಗಿರುತ್ತೆ. ಬರೀ 55,000 ಕಿಲೋಮೀಟರ್ ಡ್ರೈವ್ ಆಗಿದೆ. ವೈಟ್ ಪ್ರೀಮಿಯಂ ಕಲರ್. ಮ್ಯಾಗ್ವೀಲ್ ಎಲ್ಲ ಇದೆ. ಹೌದು ಸರ್, ಮ್ಯಾಗ್ವೀಲ್ ಇದೆ, ಸನ್ರೂಫ್ ಇದೆ. ಟಾಪ್ ಎಂಡ್ ಅಂದ್ಮೇಲೆ ಖಂಡಿತ ಎಲ್ಲ ಫೀಚರ್ಸ್ ಇರುತ್ತೆ ವೀಕ್ಷಕರೇ. ಟಚ್ ಸ್ಕ್ರೀನ್ ಇದೆ, ಸನ್ರೂಫ್ ಇದೆ. ತೋರಿಸ್ತೀನಿ. 3D ಕೂಡ ಅಳವಡಿಸಲಾಗಿದೆ ಅಂತ ಅನ್ನಿಸ್ತದೆ. ನೋಡೇ ಬೇಡ ಒಂದ್ಸರಿ. ಇಂಟೀರಿಯರ್ ನೋಡ್ಬೋದು. ಸೊ ಕಂಪ್ಲೀಟ್ಲಿ ಟಾಪ್ ಎಂಡ್ ಮಾಡಲ್ ವಿತ್ ಲೆದರ್ ಸೀಟ್ ಆಗಿರುತ್ತೆ. ಹಾಗೂ ತುಂಬಾ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ದಾರೆ ವಿತ್ ಶೋರೂಮ್ ಹಿಸ್ಟ್ರಿ ಇರೋ. ನಾನು ಎಲ್ಲ ಗಾಡಿಗಳನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ, ಯಾಕೆಂದ್ರೆ ಪ್ರತಿ ಒಂದು ಕಾರು ಇನ್ನು ವೀಟ್ ಟ್ರಸ್ಟ್ ಅಲ್ಲಿ ನಿಮ್ಗೆ ಶೋರೂಮ್ ಹಿಸ್ಟ್ರಿ ಇರೋ ಗಾಡಿನೇ ಸಿಗ್ತಾ ಇದೆ. ನಾವು ವಿಡಿಯೋದಲ್ಲಿ ಮಾತ್ರ ಹೇಳೋದಲ್ಲ, ನೀವು ಖುದ್ದಾಗಿ ಬಂದು ನಿಮ್ಮ ಒಂದು ಮೆಕ್ಯಾನಿಕ್ ಕರ್ಕೊಂಡ್ ಬಂದು ಶೋರೂಮ್ ಹಿಸ್ಟ್ರಿ ನೋಡಿ ಆಮೇಲೆ ಖರೀದಿ ಮಾಡಿ ಅನ್ನೋದೇ ನನ್ನ ಒಂದು ಸಲಹೆ. ಹಾಗೂ ಅಷ್ಟು, ಯಾಕೆಂದ್ರೆ ಇಲ್ಲಿ ಓನರು ಕೂಡ ಅದೇ ಹೇಳ್ತಾ ಇದ್ದಾರೆ, ಫಸ್ಟ್ ನೀವು ಸ್ಯಾಟಿಸ್ಫೈ ಆಗಿ ಆಮೇಲೆ ತಗೊಳ್ಳಿ. ತಗೊಂಡು ಸ್ಯಾಟಿಸ್ಫೈ ಆಗೋ ಬದಲು ಸ್ಯಾಟಿಸ್ಫೈ ಆದ್ಮೇಲೆ ನಿಮ್ಗೆ ಇಷ್ಟ ಆದ್ರೆ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇದು ಟ್ರಾನ್ಸ್ಪರೆನ್ಸಿ ಅಂತ ಹೇಳಿದ್ರೆ, ಅದಕ್ಕೆ ನಾವು ವಿಡಿಯೋ ಎಲ್ಲೇ ಮಾಡಿದ್ರು ಕೂಡ ಫಸ್ಟ್ ನಾವು ಅದನ್ನೆಲ್ಲ ವಿಚಾರಿಸಿ ನಮ್ಗೆ ಇಷ್ಟ ಆದ್ರೆ ಮಾತ್ರ ನಾವು ಸುಮಾರು ಕಡೆ ಇದೆ ಸರ್. ಬೆಂಗಳೂರು ಅಂದ್ರೆ ಇವಾಗ ಒಂದು ಮಾರ್ಕೆಟ್ಗೆ ಹೋದ್ರೇನು ಬೆಸ್ಟ್ ಪ್ರೈಸ್ಗೆ ಆ ಟೊಮೊಟೊ ಚೆನ್ನಾಗಿದೆ, ಈ ಟೊಮೊಟೊ ಚೆನ್ನಾಗಿದೆ, ಯಾವ್ದು ಬೆಸ್ಟ್ ಇದೆ ಯಾವ್ದು ಕಮ್ಮಿ ಇದೆ ಅಂತಾನೆ ಚೂಸ್ ಮಾಡೋದು ನಮ್ಮ ಕಸ್ಟಮರ್ಸ್. ಅದು ಯಾರಾಗ್ಲಿ ನೀವಾಗ್ಲಿ ನಾವಾಗ್ಲಿ. ಅದಕ್ಕೋಸ್ಕರ ಇಲ್ಲೇ ಒಂದ್ಸಲ ವಿಸಿಟ್ ಮಾಡಿ. ಈ ಪ್ರೈಸ್ ಗೆ, ಈ ವೆಹಿಕಲ್ ಗೆ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಿದೆ, ಕರೆಕ್ಟ್ ಆಗಿ ಬೆಸ್ಟ್ ಪ್ರೈಸ್ ಇದೆ, ರೀಸನಬಲ್ ಪ್ರೈಸ್ ಇದೆ ಅಂದ್ರೆ ಖಂಡಿತ ಮಾಡ್ಕೊಡ್ತೀವಿ ಸರ್. ಸರ್, ಈಗ ನಮ್ಮ ಕಸ್ಟಮರ್ಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳ್ತಾ ಇದ್ರು, ಒಂದು ಇನೋವಾ ನೋಡ್ಬೇಕು ನಾವು, ನಿಮ್ಮ ಹತ್ರ ಇನೋವಾ ಇದೆಯಾ? ಖಂಡಿತ ಸರ್, ನಾವು ಅದಕ್ಕೆ ಮಲ್ಟಿ ಬ್ರಾಂಡೆಡ್ ಯೂಸ್ ಕಾರ್ ಶೋರೂಮ್ ಅಂತ ಅದಕ್ಕೆ ವಿಟೆಸ್ಟ್ ಮಲ್ಟಿ ಬ್ರಾಂಡ್ ಅಂತ ಹೇಳೋದು. ಇನೋವಾ ಇಂದ ಹಿಡಿದಲ್ಲ, ಓಮಿನಿಯಿಂದ ಹಿಡಿದು 800 ಇಂದ ಹಿಡಿದು ಮರ್ಸಿಡಿಸ್ ಬೆಂಜ್, BMW ತನಕ ಇದೆ ನಮ್ಮ ಹತ್ರ. ನೋಡಿ ಸರ್, ನೋಡೋರ್ಗೆ ಒಳ್ಳೆ ಪೊಲಿಟಿಷಿಯನ್ ಆಗಿರ್ಲಿ, ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿರ್ಲಿ, ಒಳ್ಳೆ ಫ್ಯಾಮಿಲಿಗೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಕ್ರಿಸ್ಟಾ ಡೀಸೆಲ್ ವೆಹಿಕಲ್ ಮ್ಯಾನ್ಯುವಲ್ 2016 ಮಾಡಲ್ ಆಗಿರುತ್ತೆ. ಇದು ಬರೀ 57,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಕಮ್ಮಿ ಮ್ಯಾಗ್ವೀಲ್, ಫುಲ್ ಲೆದರ್ ಸೀಟ್ಸ್, ಟಾಪ್ ಎಂಡ್ ವೆಹಿಕಲ್. ಸೊ ನೋಡ್ತಾ ಇರ್ಬೋದು, ಬ್ಲಾಕ್ ಕಲರ್ ಸೀಟ್, ಲೆದರ್ ಸೀಟು, ಏನು ಒಂದು ಚೂರು ಕೂಡ
ನಿಮ್ಗೆ ಕ್ರ್ಯಾಕ್ ಆಗಿರ್ಲಿ ಅಥವಾ ಹಳೇದಾಗಿದ್ದು ಅನ್ನೋ ಫೀಲೇ ನಿಮ್ಗೆ ಸಿಗ್ತಾ ಇಲ್ಲ ಸರ್. ಏನು ಪ್ರೈಸ್ ಹೇಳ್ತಾ ಇದೆ? ಸರ್ ಇದು ಪ್ರೈಸ್ ಕೋಟಿಂಗ್ ಪ್ರೈಸ್ 19 ಲಕ್ಷ ಹೇಳ್ತಿದೀವಿ, 19.5 ಲಕ್ಷ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಖಂಡಿತ ನೆಗೋಸಿಯಬಲ್ ಮಾಡ್ಕೊಡೋಣ ಸರ್. ಸೊ ಸೀಟ್ ಕೂಡ ಪ್ರೀಮಿಯಂ ಲುಕ್ ಆಗಿದೆ. ಸೊ ನಿಮ್ಗೆ ಜಾಸ್ತಿ ಜನ ಇತ್ತು ಫ್ಯಾಮಿಲಿಲಿ ಅಂತ ಹೇಳಿದ್ರೆ ಆರಾಮಾಗಿ ಈ ಕಾರ್ನ ಖರೀದಿ ಮಾಡ್ಬೋದು ಅಂತ ಹೇಳ್ತಾ ಟೆಸ್ಟ್ ಡ್ರೈವ್ ಬನ್ನಿ, ಇಷ್ಟ ಆದ್ರೆ ತಗೊಳ್ಳಿ ಅಂತಾನೆ ನಾವು ರೆಕಮೆಂಡ್ ಮಾಡೋದು. ಬಂದು ಬ್ಲೈಂಡ್ ಆಗಿ ತಗೊಳ್ಳಿ ಅಂತ ನಾವ್ ಎಲ್ಲೂ ಹೇಳಿಲ್ಲ. ಯಾಕೆಂದ್ರೆ ಶೋರೂಮ್ ಅವರು ಹೇಳೋದು ಅಷ್ಟೇ, ನೀವು ಬ್ಲೈಂಡ್ ಆಗಿ ತಗೋಬೇಡಿ, ಜಸ್ಟ್ ವಿಡಿಯೋ ನೋಡಿ, ಇದು ನೋಡಿ ತಗೋಬೇಡಿ, ವಿಸಿಟ್ ಮಾಡಿ, ಲೈವ್ ಅಲ್ಲಿ ಕಣ್ಮುಂದೆ ನೋಡಿ ಫೀಲ್ ಆಗಿ ನಿಮ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಓಕೆ ಅಂದ್ರೆ ಟೆಸ್ಟ್ ಡ್ರೈವ್ ಮಾಡಿ. ಟೆಸ್ಟ್ ಡ್ರೈವ್ ಮಾಡಿದ ತಕ್ಷಣ ನೆಕ್ಸ್ಟ್ ಸರ್ ನನಗೆ ಬೇಕು ಸರ್ ಈ ಗಾಡಿ, ಈ ಪ್ರೈಸ್ ಮಾಡ್ಕೊಡಿ ಸರ್ ಅನ್ನಿ, ನಮ್ಗೆ ರೀಸನಬಲ್ ರೇಟ್ ಬಂದ್ರೆ ಖಂಡಿತ ಮಾಡ್ಕೊಡೋಣ. ಓಕೆ, ಸೊ ಇದಾಗಿತ್ತು ಇವತ್ತಿನ ವಿಶೇಷ. ಇಲ್ಲೆಲ್ಲಾ ಕಾರ್ಗಳು ಎಲ್ಲ ಮಲ್ಟಿ ಬ್ರ್ಯಾಂಡ್ ಕಾರ್ ಅಂತಾನೆ ಇದು ವಿ ಟ್ರಸ್ಟ್ ಕರೀತಾ ಇದ್ದಾರೆ. ಅದರಿಂದ ಯಾರಾದ್ರೂ ಹೊಸ ಇದ್ರೆ ಅಲ್ಲಿ ರೆಕಾರ್ಡ್ ಆಗ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇದು ವಿ ಟ್ರಸ್ಟ್ ಮಲ್ಟಿ ಬ್ರ್ಯಾಂಡ್ ಅಂತ ಕಾರನೇ ಇದು. ಅದರಿಂದ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ರಿ ಅಥವಾ ಪೂರ್ತಿ ವಿಡಿಯೋ ನೋಡೋಕ್ಕಾಗಿಲ್ಲ ಅವರು ಕೂಡ ಪೂರ್ತಿ ವಿಡಿಯೋ ನೋಡಿ, ಅಥವಾ ನಿಮ್ಗೆ ಪರ್ಟಿಕ್ಯುಲರ್ ಮಾಡೆಲ್ ಕಾರ್ ಬೇಕು ಅಂದ್ರೆ ಡಿಸ್ಪ್ಲೇ ಮೇಲೆ ನಂಬರ್ ಕಾಣೋದಕ್ಕೆ ನೀವು ಫೋನ್ ಮಾಡಿದ್ರೆ ನಿಮ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾರೆ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ಹಾಗೂ ಬಜೆಟ್ ಕಾರ್ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ ಇದೇ ಶೋರೂಮ್, ಆ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿ ಕೂಡ ವಿಡಿಯೋ ನೋಡ್ಬೋದು ಅಂತ ಹೇಳ್ತಾ ಎಲ್ಲ ಪೂರ್ತಿ ವಿಡಿಯೋ ನೋಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದ ಹೇಳ್ತಾ ನಮಸ್ಕಾರ. ಮುಂದಿನ ವಿಡಿಯೋ ಸಿಗೋಣ. ಟೇಕ್ ಕೇರ್, ಬೈ ಬೈ.